ಹಾಯ್ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ಇವತ್ತು ದೋಸೆ ಮಾಡೋಣ ಅಂತ ಹಿಂದಿನ ದಿನನೇ ಹಿಟ್ಟನ್ನ ರುಬ್ಬಿ ಈ ರೀತಿ ಓವನ್ ಒಳಗಡೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಹಾಗೆ ಸಲಾಡ್ ಮಾಡೋದಕ್ಕೆ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೆಲ್ದಿ ಜ್ಯೂಸ್ಗೆ ಅಂತ ABC ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬದಲು ನೆಲ್ಲಿಕಾಯಿನ ಬಳಸ್ಕೊಂಡಿದ್ದೀನಿ. HP ಲೆವೆಲ್ ಕಡಿಮೆ ಇರೋರು ವಾರದಲ್ಲಿ 3 ಬಾರಿ ABC ಜ್ಯೂಸ್ನ ಕುಡಿತಾ ಬಂದ್ರೆ HP ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗೆ ದೋಸೆಗೆ ಪಲ್ಯ ಚಟ್ನಿ ಬೇಡ ಅಂತ ಇವತ್ತು ರಾತ್ರಿನೇ ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಅದ್ರ ಜೊತೆ ಆಲೂಗಡ್ಡೆ ಬದನೆಕಾಯಿನ ಸೇರಿಸ್ಕೊಂಡು ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ದೋಸೆಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಹೀಗೆ ಮಸಾಲೆನೆಲ್ಲ ಹಾಕಿ ಒಂದು ವಿಜಲ್ ಬರೆಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಈಗ ಸಲಾಡ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ಲೈನ್ ದೋಸೆ ಮಾಡೋದಕ್ಕಿಂತ ಟೊಮೆಟೊ ಈರುಳ್ಳಿನ ರುಬ್ಬಿ ಆ ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ ಅಂತ ಇವತ್ತು ಸಲಾಡ್ಗೆ ತರಕಾರಿ ಜೊತೆ ನಾಟಿ ಕೋಳಿ ಮೊಟ್ಟೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಡೈಲಿ ಒಂದು ನಾಟಿ ಕೋಳಿ ಮೊಟ್ಟೆ ಕೊಡೋದ್ರಿಂದ ಅವ್ರ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಡೈಲಿ ನಮ್ಮ ಮನೆಯಲ್ಲಿ 7:30ಗೆಲ್ಲ ತಿಂಡಿ ರೆಡಿ ಆಗಿರಬೇಕು. 7:40ಕ್ಕೆ ನನ್ನ ಮಗ ಸ್ಕೂಲಿಗೆ ಹೊರಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.